ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡುಕೋಣೆ. ಇವತ್ತಿನ ಈ ಒಂದು ಸ್ಟೋರಿ ತುಂಬ ಬೇಜಾರನ್ನು ಉಂಟು ಮಾಡುತ್ತೆ. ಹೌದು, ಸೋನಮ್ ಹಾಗೂ ರಾಜ್ ರಘುವಂಶಿ ಎನ್ನುವರು ಮದುವೆಯನ್ನು ಆಗ್ತಾರೆ. ಮೇ 10ಕ್ಕೆ ಇವರ ಮದುವೆ ಆಗುತ್ತೆ. ನಂತರ ಇಬ್ಬರು ಸೇರಿ ಹನಿಮೂನ್ಗೆ ಪ್ಲ್ಯಾನನ್ನು ಮಾಡ್ತಾರೆ. ಮೇಘಾಲಯದ ಚಿರಪುಂಜಿ ಎನ್ನುವಲ್ಲಿ ಹನಿಮೂನ್ ಪ್ಲ್ಯಾನ್ ಮಾಡಿ ಟಿಕೆಟ್ ಕೂಡ ಬುಕ್ ಮಾಡ್ತಾರೆ. ಹನಿಮೂನ್ಗೆ ಕೂಡ ಹೋಗ್ತಾರೆ. ಆದರೆ ಮೇಘಾಲಯದ ಚಿರಪುಂಜಿಗೆ ಹನಿಮೂನ್ಗೆ ಹೋದವರು ಮರುದಿನ ಇಬ್ಬರು ಕೂಡ ಕಾಣೆ ಆಗ್ತಾರೆ. ಕಾಣೆ ಆಗಿದ್ದು ಅಲ್ಲಿನ ಸ್ಥಳೀಯರಲ್ಲಿ ಹಾಗೂ ಸುತ್ತಮುತ್ತ ಎಲ್ಲ ಕಡೆ ಆ ಒಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತೆ. ಅದಾದ ನಂತರ ಇಬ್ಬರ ಸುಳಿವೆ ಸಿಗುತ್ತಾನೆ ಇರಲ್ಲ. ಕಾಣೆ ಆದ ಈ ಒಂದು ಸುದ್ದಿ ಕೇಳ್ತಾ ಇದ್ದಂತೆ ಅಲ್ಲಿನ ಸ್ಥಳೀಯ ಪೊಲೀಸರು ಸಿಕ್ಕಾಪಟ್ಟೆ ಅಲರ್ಟ್ ಆಗ್ತಾರೆ. ಅವರನ್ನು ಹುಡುಕುವ ಪ್ರಯತ್ನವನ್ನು ಮಾಡ್ತಾರೆ. ಈ ಒಂದು ಪ್ರಯತ್ನದಲ್ಲಿ ಮೇಘಾಲಯದ ಒಂದು ಹಳ್ಳಿಯಲ್ಲಿ ಈ ರಘುವಂಶಿ ಎನ್ನುವನ ಬಾಡಿ ಸಿಗುತ್ತೆ. ಆದರೆ ಸೋನಮ್ ಎಲ್ಲಿ ಎನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತೆ. ನಂತರ ಪೊಲೀಸರು ಅವಳ ಹುಡುಕಾಟದಲ್ಲಿ ಅವರ ಕಾರ್ಯವನ್ನು ಮುಂದುವರಿಸ್ತಾರೆ. ಆದರೆ ಅವಳ ಸುಳಿವು ಎಲ್ಲೂ ಸಿಗುವುದಿಲ್ಲ. ನಂತರ ಪೊಲೀಸರು ಅಲ್ಲಿನ ಸ್ಥಳೀಯರಲ್ಲಿ ಹಾಗೂ ಅಲ್ಲಿರುವಂತಹ ಗೈಡ್ಸನ್ನು ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡ್ತಾರೆ. ಆದರೆ ಅಲ್ಲಿ ಒಬ್ಬ ಟೂರಿಸ್ಟ್ ಬಂದಾಗ ಒಬ್ಬರು ಗೈಡ್ ಮಾಡೋರಂತ ಇರ್ತಾರಲ್ವ, ಆ ಒಬ್ಬ ಗೈಡ್ ಒಂದೇ ಒಂದು ಸುಳಿವನ್ನು ಕೊಡ್ತಾರೆ. ಹೌದು, ಈ ಇಬ್ಬರು ದಂಪತಿಗಳು ನಮ್ಮ ಹತ್ತಿರ ಬಂದಿದ್ದು ನಿಜ ಸರ್, ಆದರೆ ಅವರು ನಮ್ಮ ಗೈಡನ್ನು ತಿರಸ್ಕರಿಸಿದ್ದು ಕೂಡ ಅಷ್ಟೇ ನಿಜ. ಅಲ್ಲದೆ ಆ ಒಂದು ಹುಡುಗಿಯ ಜೊತೆ 3 ಯುವಕರು ಕೂಡ ಇದ್ದಾರೆ ಎಂಬುದಾಗಿ ಆ ಒಬ್ಬ ಗೈಡ್ ತನ್ನ ಒಂದು ಸುಳಿವನ್ನು ನೀಡ್ತಾನೆ. ಈ ಒಂದೇ ಒಂದು ಸುಳಿವು ಪೊಲೀಸರಿಗೆ ತುಂಬ ಬಲವಾದ ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು. ಇದಾದ ನಂತರ ಪೊಲೀಸರು ಸೋನಮ್ ಕಾಲ್ ರೆಕಾರ್ಡ್, ಕಾಲ್ ಡೀಟೇಲ್ಸ್ ಎಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ. ಈ ಒಂದು ಕಾಲ್ ಡೀಟೇಲ್ಸಿಂದ ಗೊತ್ತಾಗುತ್ತೆ ಅವಳು ಒಂದೇ ಒಂದು ನಂಬರ್ಗೆ ತುಂಬ ಸತಿ ಕಾಲನ್ನು ಮಾಡಿದ್ದಾಳೆ, ಮಾತಾಡಿದ್ದಾಳೆ ಎಂಬುದಾಗಿ. ಈ ಒಂದು ಆಧಾರದ ಮೇಲೆ ಅದು ಯಾರ ನಂಬರ್ ಎನ್ನುವುದಾಗಿ ಪೊಲೀಸರು ಕಲೆ ಹಾಕಲು ಮುಂದಾಗ್ತಾರೆ. ಆಗ ಗೊತ್ತಾಗುತ್ತೆ ಆ ಒಂದು ನಂಬರ್ ರಾಜ್ ಎನ್ನುವ ಆತನದಾಗಿರುತ್ತೆ. ಹೌದು, ಇಲ್ಲಿಗೆ ಪೊಲೀಸರ ಕಾರ್ಯಾಚರಣೆ ಸಂಪೂರ್ಣ ಬದಲಾಗುತ್ತೆ. ರಾಜ್ ರಘುವಂಶಿಯ ದೇಹ ಜೂನ್ 2ರಂದು ಪೊಲೀಸರು ಪತ್ತೆ ಹಚ್ತಾರೆ. ನಂತರ ಸೋನಮ್ ಸುಳಿವು ಎಲ್ಲೂ ಕೂಡ ಸಿಗೋದಿಲ್ಲ. ಆದರೆ ಇದ್ದಕ್ಕಿದ್ದಂಗೆ ಸೋನಮ್ ಎಂಬುವಳು ಉತ್ತರ ಪ್ರದೇಶದಲ್ಲಿ ಪ್ರತ್ಯಕ್ಷ ಆಗ್ತಾಳೆ. ಆದರೆ ಮಧ್ಯಪ್ರದೇಶದ ಪೊಲೀಸರು ಆಗಲೇ 3 ಯುವಕರನ್ನು ಈ ಒಂದು ಕೇಸ್ನಲ್ಲಿ ಬಂಧಿಸಿರ್ತಾರೆ. ಹೌದು, ಇದು ಯಾಕಪ್ಪ ಅಂದರೆ ಅಲ್ಲಿನ ಗೈಡ್ ಕೊಟ್ಟಂಥ ಒಂದೇ ಒಂದು ಸುಳಿವಿಂದ ಈ 3 ಹಂತಕರನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ. ಈ ಎಲ್ಲ ಪ್ಲ್ಯಾನ್ಗೆ ಸೂತ್ರಧಾರಿಯೇ ಸೋನಮ್ ಆಗಿರ್ತಾಳೆ. ಸೋನಮ್ಗೆ ಈ ಒಂದು ಮದುವೆ ನಿಜಕ್ಕೂ ಇಷ್ಟ ಇರೋದಿಲ್ಲ. ಆದರೂ ಕೂಡ ಖುಷಿಯಾಗಿಯೇ ನಟಿಸ್ತಾ ಈ ಒಂದು ಮದುವೆನ ಆಗಿರ್ತಾಳೆ. ನೀವೇ ನೋಡ್ತಾ ಇರಬಹುದು, ಅವಳು ಎಲ್ಲ ಒಂದು ಫೋಟೋಗೆ ಫೋಸ್ ಕೊಡೋದಾಗಿರ್ಬೋದು, ಪ್ರತಿಯೊಂದು ಫೋಟೋದಲ್ಲೂ ಕೂಡ ಖುಷಿಯಾಗಿಯೇ ಅವಳ ಒಂದು ಎಕ್ಸ್ಪ್ರೆಷನನ್ನು ಕೊಡ್ತಾನೆ ಇರ್ತಾಳೆ. ಆದರೆ ಅವಳಿಗೆ ಇನ್ನೊಬ್ಬನ ಜೊತೆ ಸಂಬಂಧ ಇರುತ್ತೆ. ಈ ಎಲ್ಲ ಕಾರಣಕ್ಕೆ ಸೋನಮ್ ಎಂಬುವಳು ಪ್ರೀ ಪ್ಲ್ಯಾನ್ ಮಾಡಿರ್ತಾಳೆ. ಇವಳು ಮಾಡಿರುವಂತಹ ಮೇಜರ್ ಮಿಸ್ಟೇಕ್ಸ್. ಹೌದು, ಇವಳು ಟಿಕೆಟನ್ನು ಮೇಘಾಲಯಕ್ಕೆ ಬುಕ್ ಮಾಡುವಾಗ 2 ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿರ್ತಾಳೆ. ನಂತರ ರಿಟರ್ನ್ ಟಿಕೆಟ್ ಓನ್ಲಿ 1 ಟಿಕೆಟ್ ಮಾತ್ರ ಬುಕ್ ಮಾಡಿರ್ತಾಳೆ. ಈ ಒಂದು ಕಾರಣದಿಂದ ಸೋನಮ್ ಈಸಿಯಾಗಿ ಪೊಲೀಸರಲ್ಲಿ ಸಿಕ್ಕಾಕೊಂಡಿರ್ತಾಳೆ. ಅವಳಿಗೆ ಬೇರೆ ಆಪ್ಷನ್ ಕೂಡ ಇರೋದಿಲ್ಲ. ಅಲ್ಲಿಗೆ ಪೊಲೀಸರ ವಿಚಾರಣೆ ನಡೆದ ಮೇಲೆ ಗೊತ್ತಾಗುತ್ತೆ ಈ ಒಂದು ಪ್ಲ್ಯಾನ್ ಮಾಡಿರೋದು ಸೋನಮ್ ಹಾಗೂ ಅವಳು ಪ್ರೀತಿಸ್ತಿರುವಂತಹ ರಾಜ್ ಎನ್ನುವ ವ್ಯಕ್ತಿ ಇಬ್ಬರು ಸೇರಿ ಈ ಒಂದು ಹನಿಮೂನ್ ಎನ್ನುವ ಪ್ಲ್ಯಾನನ್ನು ಮಾಡಿರೋದು ಅಂತ. ಹೌದು, ನಿಜಕ್ಕೂ ಬೇಜಾರಾಗುತ್ತೆ. ಅವರು ಇಬ್ಬರು ಸೇರಿ ಈ ಒಂದು ಬ್ಲೂ ಪ್ರಿಂಟನ್ನು ಹಾಕಿ ಮೇಘಾಲಯಕ್ಕೆ ಹನಿಮೂನ್ ಪ್ಲ್ಯಾನ್ ಮಾಡಿರ್ತಾರೆ. ಹಾಗೂ ಸೋನಮ್ ತನ್ನ ಗಂಡನನ್ನು ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾಳೆ. ನಂತರ ಹೋಗ್ತಾ ಇದ್ದಾಗೆ ಸೋನಮ್ ಸುಪಾರಿ ಕೊಟ್ಟಿರುವಂತಹ 3 ಹಂತಕರು ಆ ಒಂದು ನಿರ್ಜನ ಪ್ರದೇಶಕ್ಕೆ ಬಂದು ಪಾಪ ಆ ರಘುವಂಶಿಯ ಕಥೆಯನ್ನು ಮುಗಿಸ್ತಾರೆ.
ಅಲ್ಲಿಗೆ ಆತ ಸತ್ತು ಹೋಗ್ತಾನೆ. ನಂತರ ಸೋನಂ ಇದ್ದಕ್ಕಿದ್ದಂಗೆ ಅಲ್ಲಿಂದ ಪರಾರಿಯಾಗಿ ಉತ್ತರ ಪ್ರದೇಶಕ್ಕೆ ಹೋಗ್ತಾಳೆ. ಈ ಒಂದು ದುರ್ಘಟನೆಗೆ ಕಾರಣನೇ ಸೋನಂ ಅವಳ ಅನೈತಿಕ ಸಂಬಂಧ. ಹೌದು, ಸೋನಂ ಹಾಗೂ ರಾಜ್ ಇಬ್ಬರೂ ಕೂಡ ತುಂಬ ವರ್ಷದಿಂದ ಪ್ರೀತಿಯನ್ನು ಮಾಡ್ತಾ ಇದ್ರು. ಈ ರಾಜ್ ಎನ್ನುವ ವ್ಯಕ್ತಿ ಸೋನಂ ಅವಳ ತಂದೆಯ ಫ್ಯಾಕ್ಟ್ರಿಯಲ್ಲಿ ಒಬ್ಬ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ. ಹೌದು, ಅಲ್ಲಿಗೆ ಸೋನಂ ಆಗಾಗ ವಿಸಿಟನ್ನು ಕೊಡ್ತಾ ಇದ್ಲು. ಈ ಒಂದು ಸಮಯದಲ್ಲಿ ಸೋನಂ ಹಾಗೂ ರಾಜ್ ಇಬ್ಬರ ನಡುವೆ ಪ್ರೀತಿ ಬೆಳೆಯುತ್ತೆ. ಅಲ್ಲದೆ ಸೋನಂ ಹಾಗೂ ರಾಜ್ ಇಬ್ಬರು ಫ್ಯಾಕ್ಟ್ರಿ ಒಳಗಡೆ ಜೊತೆಯಾಗಿ ಇರೋದನ್ನು ಅಲ್ಲಿನ ಕಾರ್ಮಿಕರು ಕೂಡ ನೋಡಿದ್ರಂತೆ. ಈ ಎಲ್ಲ ವಿಷಯಗಳಿಂದ ತಿಳಿಯುವುದಂತೂ ಇಷ್ಟೇ, ಸೋನಂ ಹಾಗೂ ರಾಜ್ ಇವರಿಬ್ಬರ ಅಕ್ರಮ ಸಂಬಂಧದಿಂದ ಅಲ್ಲಿ ಒಂದು ಅಮಾಯಕ ಜೀವ ಬಲಿಯಾಗಿದೆ. ಅದು ರಾಜ್ ರಘುವಂಶಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿ ಮದುವೆಯಲ್ಲಿ ಇದ್ದಾಳೆ ಇವಳು. ಅವರಿಬ್ಬರ ಒಂದು ಪೇರ್ ತುಂಬ ಚೆನ್ನಾಗಿತ್ತು ಅಂತಲೇ ನಾವು ಹೇಳ್ಬೋದು. ಇಷ್ಟು ಖುಷಿಯಾಗಿ ಮದುವೆ ಆಗಿ ಕೊನೆಗೆ ಆ ಒಬ್ಬ ವ್ಯಕ್ತಿಯನ್ನು ಈ ಒಂದು ಹೀನಾಯವಾಗಿ ಸಾಯಿಸೋದು ನಿಜಕ್ಕೂ ವಿಷಾದನೀಯ. ಇಲ್ಲಿಗೆ ಅರ್ಥ ಆಗೋದಂದರೆ ಒಂದೇ, ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದರೆ ದಯವಿಟ್ಟು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟವ್ರನ್ನ ಮದುವೆ ಆಗಿ. ಇಲ್ಲವಾದರೆ ದಯವಿಟ್ಟು ನಿಮ್ಮ ಒಂದು ಪ್ರೀತಿಗೋಸ್ಕರ ಅದು ಯಾವುದೋ ಒಂದು ಅಮಾಯಕ ಜೀವವನ್ನು ಬಲಿ ತೆಗೆದುಕೊಳ್ಳುವಷ್ಟು ಕ್ರೂರಿ ಆಗಬೇಡಿ ಎನ್ನುವುದು ನನ್ನ ಒಂದು ಹೇಳಿಕೆ. ನಿಮಗೆ ಇಷ್ಟ ಇದೆ ಅಂದರೆ ಎಷ್ಟೇ ಕಷ್ಟ ಆಗಲಿ ಅವರನ್ನು ಪಡ್ಕೊಳ್ಳಿ. ಅವರ ಮನೆಯವ್ರಿಗೆ ಒಪ್ಪಿಸುವಂಥ ಗಟ್ಸು ನಿಮ್ಮಲ್ಲಿರಲಿ. ಆ ಅಮಾಯಕ ಜೀವವನ್ನು ತೆಗೆಯೋದಕ್ಕೆ ಮಾಡುವಂಥ ನಿಮ್ಮ ಈ ಒಂದು ಗಟ್ಸ್, ನಿಮ್ಮ ಪವಿತ್ರವಾದ ಪ್ರೀತಿಯನ್ನು ಒಪ್ಪಿಸಿಕೊಳ್ಳೋದ್ರಲ್ಲಿ ಆ ಒಂದು ಗಟ್ಸನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ. ಈ ಒಂದು ವಿಷಯವನ್ನು ಕೇಳಿ ತುಂಬ ಬೇಜಾರಾಯಿತು. ಸೊ ದಯವಿಟ್ಟು ಯಾರ್ಯಾರು ಪ್ರೀತಿ ಮಾಡ್ತಾ ಇದ್ದೀರೋ, ಯಾರ್ಯಾರು ಈ ಒಂದು ಅನೈತಿಕ ಸಂಬಂಧದಲ್ಲಿದ್ದೀರೋ ಅವರೆಲ್ಲರಿಗೂ ಈ ಒಂದು ವಿಷಯ ಪಾಠ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಷಯದಿಂದ ಚೇಂಜ್ ಆಗಲಿ. ನೀವು ಇಷ್ಟಪಡೋರ ಜೊತೆ ನೀವು ಮದುವೆಯಾಗಿ ಸಂತೋಷವಾಗಿ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಟಾಪಿಕ್ಸ್ನ ಮುಗಿಸ್ತಾ ಇದ್ದೀನಿ. ನಿಮ್ಮ ಯುವ ಪಡ್ಕೋಣೆ.